ನಮಸ್ಕಾರ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ನಾನು ರೇಷ್ಮಾ. ಅಥಣಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಅಥಣಿ ತಾಲೂಕಿನ ಶಾಸಕರಾದ ಶ್ರೀ ಮಹೇಶ್ ಕಮಟಳ್ಳಿ ಅವರು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆಯ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಪ್ತಸಾಗರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆಯನ್ನು ಹೊರ ಗುತ್ತಿಗೆದಾರರಿಗೆ ಗುತ್ತಿಗೆ ನೀಡಲಾಗಿತ್ತು. ಉತ್ತಮ ಗುಣಮಟ್ಟದ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಬೇಕೆಂದರು. ನೆರೆ ಪ್ರವಾಹದ ಸಂದರ್ಭದಲ್ಲಿ ಸಪ್ತಸಾಗರ ಗ್ರಾಮವು ಸಂಪೂರ್ಣ ಜಲಾವೃತಗೊಂಡಿದ್ದು, ಇದರಿಂದ ಮುಖ್ಯ ರಸ್ತೆಗಳು, ಮನೆಗಳು ಹಾಳಾಗಿವೆ. ಇದರ ಬಗ್ಗೆ ಸಂಪೂರ್ಣ ಗಮನ ಹರಿಸುತ್ತೇನೆ ಎಂದರು. ಇನ್ನು ತಾಲೂಕಿನ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ ಎಂದು ತಿಳಿಸಿದರು. ಯಾವುದೇ ಕೊಟ್ಟರು ನಾನು ಜವಾಬ್ದಾರಿ ಕೆಲಸ ಮಾಡ್ತೀನಿ. ಅದು ನನ್ನ ಕ್ಷೇತ್ರಕ್ಕೆ ಮಾತ್ರ ಕೆಲಸ ಯಾವುದು ವಿಳಂಬ ಆಗಬಾರ್ದು ಅನ್ನುವಂಥದ್ದನ್ನು ಮನವಿ ನಾನು ಇಟ್ಟಂತವನಿದ್ದೀನಿ. ಯಾವಾಗ ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ತೀನಿ. ಈಗ ಅವ್ರ ಗಮನಕ್ಕೆ ತಂದಿದ್ದೀವಿ, ನಾವು ಎಲ್ಲರನ್ನ ಮಾಡಿದ್ದೀವಿ. ನಮ್ಮನ್ನು ಯಾಕೆ ಬಿಟ್ಟು ಗೊತ್ತಿಲ್ಲ, ನಮ್ಮನ್ನು ಮಾಡಿ ಒಂದು ಅವಕಾಶ ಕೊಡ್ರಿ ಅಂತ ಅನ್ನುವಂಥದ್ದು. ಸಾಂದರ್ಭಿಕವಾಗಿ ಅವರಿಗೆ ಯಾವ ಸಂದರ್ಭದೊಳಗೆ ಮಾಡ್ತಾರೆ. ಸರ್, ಈಗ ಹಿಂದಕ್ಕೆ ತಾವು ಆಕಾಂಕ್ಷಿ ಇದ್ದಾಗ ತಮ್ಮ ನಿಗಮ ಮಂಡಳಿದೊಂದು ಕೊಟ್ಟು ಸಮಾಧಾನ ಮಾಡಿದ್ರು. ಸಮಾಧಾನ ಅನ್ನೋದೇನಿಲ್ಲ, ಆಕಾಂಕ್ಷಿ ಅನ್ನೋಕ್ಕಿಂತನೂ ನಾವೊಂದು ವೇಳೆ ಆಕಾಂಕ್ಷಿ ಅಥವಾ ಕಂಡೀಷನ್ ಮಾಡಿದ್ದು ಎಲ್ಲರಿಗಿಂತ ಮೊದಲು ನಾವಿಲ್ಲಿ ಬರುವುದು ನಮ್ದು ಯಾವುದು ಕಂಡೀಷನ್ ಇಲ್ಲ. ಹಲವಾರು ರಾಜಕೀಯ ವಿದ್ಯಮಾನಗಳು ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಬಂದ ಮೇಲೆ ಇಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಒಪ್ಕೊಂಡು ಬಂದ ಮೇಲೆ ಎಲ್ಲರನ್ನೂ ಮಾಡಿದ್ವು ಅಥವಾ ನಮ್ಮನ್ನು ಮಾಡ್ತಾರೆ ಅನ್ನುವಂಥದ್ದು ಇತ್ತು. ಮಾಡ್ರಿ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮುಂದಿನ ಭರವಸೆಯನ್ನು ಕೊಟ್ಟಿದ್ದಾರೆ, ಯಾವಾಗ ಸೂಕ್ತ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಅಲ್ಲಿವರೆಗೆ ನಾವು ಕಾಯ್ತೀವಿ. ಈಗ ಸ್ಲಮ್ ಬೋರ್ಡು ಕ್ಯಾಬಿನೆಟ್ ರ್ಯಾಂಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಸ್ಲಮ್ ಬೋರ್ಡ್ದು ನಾನು ಅಲ್ಲಿ ಬಂದ ಮೇಲೆ ನನಗೆ ಇವತ್ತು ಮಂತ್ರಿ ಅವರಿಗಿಂತನೂ ಅಲ್ಲಿ ಜಾಸ್ತಿ ಕೆಲಸ ಮಾಡ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಸ್ಲಮ್ ಅಂದರೆ ಏನು, ನಮ್ಮ ನರೇಂದ್ರ ಮೋದಿಜಿಯವ್ರ ಕನಸು, ಯಡಿಯೂರಪ್ಪಜಿಯವ್ರ ಕನಸು ಸ್ಲಮ್ಮನ್ನು ಸಂಪೂರ್ಣ ನಿರ್ಮೂಲ ಮಾಡಬೇಕನ್ನುವಂಥದ್ದು. ಈಗಾಗಲೇ 535 ಕೊಳಗೇರಿ ಸ್ಲಮ್ಗಳು ಇದ್ದಂಥದ್ರಲ್ಲಿ 97,134 ಮನೆಗಳು. ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ 7. ಬ್ಯೂರೋ ರಿಪೋರ್ಟ್ ಪಿರು ನಂದೇಶ್ವರ್, ಜನತಾ ಟೈಮ್ 7 ಬೆಳಗಾವಿ.